ಸ್ಟ್ರಗಲಿಂಗ್ ಅಂತಂದ್ರೆ ಆ, ಅದೇ ನಾನು ಹೇಳಿದ್ನಲ್ಲ, ನಾನು ಡೈರೆಕ್ಟ್ ಹೀರೋಯಿನ್ ಆಗ್ಲಿಲ್ಲ. ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಒನ್ ಡೇ ಕ್ಯಾರೆಕ್ಟರ್, ಸೆಕೆಂಡ್ ಲೀಡ್, ಆಮೇಲೆ ಲೀಡ್ ಆಗಿದ್ದು ನಾನು. ಸೊ ನನ್ಗೆ ಆಕ್ಚುಲಿ ಅದು ತುಂಬಾ ಹೆಲ್ಪ್ ಆಯ್ತು. ಒಂದೇ ಸಲ ಹೀರೋಯಿನ್ ಆಗ್ಬಿಟ್ಟಿದ್ರೆ ನಾನು ಪ್ರಾಬಬ್ಲಿ ನನಗೆ ಆಕ್ಟಿಂಗ್ ಇವತ್ತಿಗೆ ನಾನು ಇವತ್ತೇನ್ ಮಾಡ್ತೀನಿ ಅಷ್ಟು ಬರ್ತಾ ಇರ್ಲಿಲ್ಲ. ಅವಾಗೆಲ್ಲ ನನ್ ಜಾಸ್ತಿ ಇವಾಗ ಡೈಲಾಗ್ಸ್ ಇರ್ತಿರ್ಲಿಲ್ಲ. ನಾನು ಮಾಡೋರ್ನ ನೋಡ್ತಾ ಕೂರ್ತಿದ್ದೆ. ಅಂದ್ರೆ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಹೇಗ್ ಕೊಡ್ತಾರೆ, ಅದನ್ನೆಲ್ಲ ನಾನು ಅವ್ರನ್ನೆಲ್ಲ ನೋಡೇ ಕಲ್ತಿರೋದು. ಅಂಡ್ ಇವಾಗ ಪೃಥ್ವಿ ಸರ್ ಜೊತೆನೂ ಅಷ್ಟೇ, ಪೃಥ್ವಿ ಎಂಬರ್ ಅವ್ರ ಜೊತೆ ನಾನು ಯೂಶಲಿ ನಾನು ಆತರ ಅಬ್ಸರ್ವ್ ಮಾಡಿ ಕಲಿಯೋದು ಜಾಸ್ತಿ. ಸಿನಿಮಾದಲ್ಲಿ ಹೇಗ್ ಬೇಕು ಇಷ್ಟ್ರಲ್ಲೇ ಆಟ ಆಡ್ತಾರೆ ಅವರು. ಸೊ ಅದನ್ನೆಲ್ಲ ಎಲ್ಲಾ ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರು ಬೇಕಾಗಿರೋದ್ ಕಡೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಸೊ ಸ್ಟ್ರಗ್ಲಿಂಗ್ ಅಂತಂದ್ರೆ ಅದೇ ಸ್ಟೆಪ್ ವೈಸ್ ಬಂದಿದ್ದೀನಿ. ನನಗೆ ಅದೇನಂತ ನನ್ಕಿನ್ನ ತುಂಬಾ ಕಷ್ಟಪಡೋರ್ನ ನೋಡಿದೀನಿ ನಾನು. ಅಂದ್ರೆ ಒಂದು ಆಪರ್ಚುನಿಟಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಷ್ಟೋ ಇಯರ್ಸ್ ಅಂಡ್ ಎಷ್ಟೋ ಅವ್ರ ಇಯರ್ಸ್ ಅವ್ರ ಲೈಫಲ್ಲಿ ಅಷ್ಟು ವರ್ಷಗಳನ್ನ ಕಳೆದ್ಬಿಟ್ಟಿರ್ತಾರೆ. ಅದಕ್ಕೆ ಅಂತಾನೆ ಮೀಸಲಾಗಿಟ್ಟಿರ್ತಾರೆ. ಅಂದ್ರೆ ನನಗಿನ್ನ ಕಷ್ಟಪಟ್ಟಿರೋರು ನೋಡಿದೀನಿ ನಾನು. ಅಂದ್ರೆ ದಟ್ ಡಸಂಟ್ ಮೀನ್ ನನಗೆ ಕಷ್ಟ ಆಗಿಲ್ಲ ಅಂತಲ್ಲ, ಆಗಿದೆ. ಬಟ್ ನಾನು ಅದನ್ನ ಕಷ್ಟ ಅವಮಾನ ಅಂತ ಅನ್ಕೊಂಡಿಲ್ಲ.